ಇನ್ನೊಂದು ಅನಾಲಿಸಿಸ್ ಮಾಡ್ತಾ ಇದ್ದೀವಿ ನಾವು. ಏನಂತ ಹೇಳಿದರೆ, ಈ ಪಾಸಿಂಗ್ ಆಗಿರೋರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 70-80% ಮೋರ್ ದೆನ್ 50% ಪಾಸ್ ಆಗಿದ್ದಾರೆ. ಕರೆಕ್ಟ್ ಅಲ್ಲ? ಕರೆಕ್ಟ್ ಅಲ್ಲ? ಮೋರ್ ದೆನ್ 50%. ಇದು ಐ ಥಿಂಕ್ ಪೇಜ್ ನಂಬರ್ 4 ಪೇಜ್ ನಂಬರ್ 4 ಕನ್ನಡ 4 ನೋಡಿ, ನಿಮಗೆ 4,68,000 ಮಕ್ಕಳು ಏನು ಪಾಸ್ ಆಗಿದ್ದಾರೆ. ಡಿಸ್ಟಿಂಕ್ಷನಲ್ಲಿ ಪಾಸ್ ಆದವರು ಮೋರ್ ದೆನ್ 60%, ಮೋರ್ ದೆನ್ 50%. ಅದನ್ನು ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೆಂಗೆ, ಅನುದಾನಿತ ಶಾಲೆಯಲ್ಲಿ ಅದನ್ನ ಅನಾಲಿಸ್ ಮಾಡಿ ಯಾವ ರೀತಿ ನಾವು ಅವರ ಕ್ವಾಲಿಟಿನ ಕೊಡೋದಕ್ಕೆ ನಮಗೆ ಮುಂದಿನ, ಯಾಕೆಂದರೆ ವಿ ಹ್ಯಾವ್ ಟು ಟೇಕ್ ದೀಸ್ ಆ್ಯಸ್ ಎಕ್ಸಾಂಪಲ್. ಇದನ್ನು ಎಕ್ಸಾಂಪಲ್ ಆಗಿ ತಗೊಂಡು ನಾವು ಇಲಾಖೆನ ಮೇಲ್ದರ್ಜೆಗೆ ತಗೊಳ್ಳೋದಕ್ಕೆ, ಅದು ಟೀಚರ್ ಶಾರ್ಟೇಜ್ ಇದ್ದರೆ ಅದನ್ನ ಸರಿ ಮಾಡ್ತಕ್ಕಂಥದ್ದಿರಲಿ, ಇಲ್ಲ ಟೀಚಿಂಗ್ ಫೆಸಿಲಿಟಿ ಇರ್ಬೋದು, ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಇದೆಲ್ಲ ಇಂಪ್ರೂವ್ ಮಾಡಬೇಕಂತ. ಬರೀ 18,845 ಜನರು ಮಾತ್ರ ಬಿಲೋ 50% ಬಂದಿರತಕ್ಕಂಥದ್ದು ನಿಮಗೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸ್ವಾಭಾವಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಮಗೂ ಚೆನ್ನಾಗಿ ಗೊತ್ತಿದೆ, ನಾನು ಹಂಗೆ ಹೇಳೋದಕ್ಕೆ ಹೋಗೋದಿಲ್ಲ, ಅನಿವಾರ್ಯವಾಗಿ ಹಿಂದೆಯಿಂದ ಬಂದುಬಿಟ್ಟಿದೆ ಅದು. ಆದರೆ ಈ ಸತಿ ನಾವು 5,000 ಕೋಟಿಯಲ್ಲಿ 1,250 ಕೋಟಿ 25% ಅಕ್ಷರ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಹೋದ ವರ್ಷದಿಂದ, ಅಂದರೆ 2023 ಇಂಟ್ರಿಮ್ ಬಜೆಟ್ ನಮ್ದು ಏನು ಬಂತು, ಪ್ಲಸ್ ಹೋದ ಸತಿ ಮತ್ತು ಈ ಸತಿದು ಎಲ್ಲ ಸೇರಿದಾಗ 25% KKRDB ಫಂಡ್ಸ್ನ ಕಂಪ್ಲೀಟ್ಲಿ ಎಜುಕೇಷನಿಗೆ ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರಿಗೆ ಕೊಡಬೇಕು, ಅದ್ರ ಜೊತೆಗೆ ಕಲಿಕೆಗೂ ಕೊಡಬೇಕು. ಕಲಿಕೆಗೂ ಕೂಡ ಕೊಡ್ತಾ ಇದ್ದಾರೆ. ನಾವು ಸ್ಟೇಟ್ ಗೌರ್ಮೆಂಟಲ್ಲಿ ಕಲಿಕೆ ಕೊಡೋದಕ್ಕೆ ಟೀಚರ್ಸ್ ಇರ್ಬೋದು, ಫೆಸಿಲಿಟೀಸ್ ಕೊಡೋದ್ರ ಜೊತೆಗೆ ಅವರು ಕೂಡ ಕೊಡಬೇಕು ಅಂತ ಹೇಳಿ, ಇನ್ಫ್ಯಾಕ್ಟ್ 25% ಅಲ್ಲ, ಐ ಥಿಂಕ್ ಇಟ್ ಮೈಟ್ ಹ್ಯಾವ್ ಗಾನ್ ಟು 37-38%, ಬಿಕಾಸ್ ಕೆಲವರು ಶಾಸಕರಂತೂ ಮೋರ್ ದೆನ್ 70-80% ದೇ ಹ್ಯಾವ್ ಗಿವನ್ ಓನ್ಲಿ ಫಾರ್ ಎಜುಕೇಷನ್. ಅವರಿಲ್ಲ ನಾವು ತುಂಬ ಹಿಂದೆ ಇದ್ದೀವಿ ಅಂತ, ಯಾಕೆಂದರೆ ತುಂಬ ಬ್ಯಾಕ್ವರ್ಡಲ್ಲಿದೆ. ಅದನ್ನ ನಾವು ಫಾರ್ವರ್ಡ್ ತರೋದು ಮಾತ್ರ ನಾವು ಮಾತಾಡ್ತೀವಿ, ಯಾಕೆಂದರೆ ಅದನ್ನ ಮೇನ್ ಸ್ಟ್ರೀಮಿಗೆ ನಾವು ತರಲಿಲ್ಲ ಅಂದರೆ ಅದು ಭಾಳ ಕಷ್ಟ ಆಗುತ್ತೆ. ಸರ್ಕಾರದ ಹಣ ನಾವು ಜಾಸ್ತಿ ಅಲ್ಲಿ ಯಾಕೆ ಖರ್ಚು ಮಾಡ್ತಾ ಇದ್ದೀವಿ ಅಂದರೆ ಅವನ್ನ ಮೇನ್ ಸ್ಟ್ರೀಮಿಗೆ, ಇನ್ಫ್ರಾಸ್ಟ್ರಕ್ಚರಲ್ಲಿ ನನ್ನ ಪ್ರಕಾರ ನೆಕ್ಸ್ಟ್ 5 ಇಯರ್ಸಲ್ಲಿ ದೆಲ್ ಬಿ ಆನ್ ಟಾಪ್ ಆರ್ ಈಕ್ವಲ್ ಟು ಅದರ್ ಪ್ಲೇಸಸ್ ನಮ್ಮ ಕರ್ನಾಟಕದಲ್ಲಿ ಎಲ್ಲದು ಕೂಡ ನಮ್ಮ ಅಸೆಸ್ಮೆಂಟ್ ಪ್ರಕಾರ. ಕಲಿಕೆನೂ ಪ್ಯಾರಲಿ ನಾವು ಇಂಪ್ರೂವ್ ಮಾಡಿಬಿಟ್ಟು, ಯಾಕೆಂದರೆ ಈಗ ಮೊನ್ನೆ ಗುಲ್ಬರ್ಗಲ್ಲೂ ಕೂಡ ಕ್ಯಾಬಿನೆಟ್ ಇದಾದಾಗ ಅಲ್ಲಿ ಎಲ್ಲ 80% ಟೀಚರ್ಸ್ನ ಕರ್ನಾಟಕದಲ್ಲಿ ಆಗಲಿಲ್ಲ ಅಂದ್ರೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೀಚರ್ಸ್ನ ತಗೋಬೇಕು. ಯಾಕೆಂದ್ರೆ ಟೀಚರ್ಸೇ ಇಲ್ಲದೆ ನನಗೆ ಪಾಠ ಹೇಳ್ಕೊಡೋದಕ್ಕೂ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಎಲ್ಲ ಟೈಮು ನಾವು ಅತಿ ಶಿಕ್ಷಕರನ್ನು ತಗೊಂಡು ಮಾಡೋದು ಅದು ಒಳ್ಳೆಯದಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತೊಂದರೆ ಆಗಿದೆ ಅಂತ ಹೇಳಿದಾಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಎಸ್ಪೆಷಲಿ 80% ಏನೇನಿದೆ ಎಲ್ಲದನ್ನು ಕೂಡ ನೀವು ತುಂಬಿ ಅಂತ ಹೇಳಿದ್ದಾರೆ. ಇವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿನ ಮೊನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದಷ್ಟು ಬೇಗ ನಾವು ಇದನ್ನು ತೀರ್ಮಾನ ತಗೊಳ್ತೀವಿ. ನಾನು ಅಷ್ಟೇ ಕಾಲ್ ಫಾರ್ ಮಾಡೋವರೆಗೂ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅವ್ರು ಯಾವತ್ತು ರಿಸರ್ವೇಷನ್ಸ್ ಎಲ್ಲ ಡೀಟೇಲ್ಸ್ ಬಂದ ತಕ್ಷಣ ಮಾರನೇ ದಿವಸನೇ ನಾವು ಟೀಚರ್ಸ್ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ಭಾಳ ಫಾಸ್ಟಾಗಿ, ನಾಟ್ ಓನ್ಲಿ ಫಾರ್ ಕಾಲೇಜ್, ಈವನ್ ಫಾರ್ ಸ್ಕೂಲ್ಸ್ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್, ಫಿಸಿಕಲ್ ಟೀಚರ್ ಇರ್ಬೋದು, ಎಲ್ಲದೂ ಕೂಡ ನಾವು ಮಾಡ್ತಕ್ಕಂಥದ್ದು, ಅಲ್ಲೂ ಕೂಡ ನಾವು ಮಾಡ್ತಕ್ಕಂಥದ್ದು ಜವಾಬ್ದಾರಿನ. ಸೊ ಕಲ್ಯಾಣ ಕರ್ನಾಟಕ ಸ್ವಲ್ಪ ಡೌನಲ್ಲಿದೆ. ಅದನ್ನು ಮುಂದೆ ನೀವು 3 years ಬ್ಯಾಕ್ ಬಿಫೋರ್ ವೆಬ್ಕಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಮತ್ತು ಇವಾಗ ನೀವು ಲಿಸ್ಟು ಹಿಂದಿಂದೆಲ್ಲ ನೀವು ತೊಗೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಯಾಕೆ ಡಿಫ್ರೆನ್ಸ್ ಅಂತ. ನಾನು ಚರ್ಚೆ ಮಾಡೋದು ಆ್ಯಸ್ ಎ ಮಿನಿಸ್ಟರ್ ನಂದು ತಪ್ಪಾಗ್ತದೆ. ನಾನು ಜಾಸ್ತಿ ಅದ್ರ ಬಗ್ಗೆ ನಾನೇನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.